ಬಿಗ್ ಬಾಸ್ ಸೀಸನ್ 10ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಇದು ರಾತ್ರಿಯ ಇನ್ನೇನು ಲೈಟ್ ಆಫ್ ಕಂಪ್ಲೀಟ್ ಆಗಿದೆ, ಎಲ್ಲರೂ ಮಲಗೋ ಟೈಮಿನ ಲೈವ್ ಇದು. ಇಲ್ಲಿ ನೋಡ್ಬೋದು ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ವಿನಯ್ ಅವರು ಮತ್ತು ಸಂಗೀತ ಅವರು ಇಬ್ಬರು ಕಿಚನ್ನ ಕ್ಲೀನ್ ಮಾಡಿ ಮಾತಾಡ್ಕೋತಾ ಇದ್ದಾರೆ. ಇಲ್ಲೇ ಸ್ಟಾರ್ಟ್ ಮಾಡಿದ್ರು ವಿನಯ್ ಅವರು. ಅಯ್ಯೋ ನಂಗೆ ಸಖತ್ ಬೇಜಾರಾಗ್ತೈತೆ ಇವತ್ತು ಸಂಗೀತ ಅಂತ ಹೆವಿ ಬೇಜಾರಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಇವತ್ತು ಕೂಡ ಅವರಿಗೆ ಪಾಯಿಂಟ್ಸ್ ಸಿಕ್ಕಿಲ್ಲಲ್ಲ, ಅದೊಂದು ಪ್ರಾಬ್ಲಮ್ ಅವ್ರಿಗೆ. ಇಷ್ಟು ಜನ ದಿನ ಕಷ್ಟಪಟ್ಟು ಹಿಂದೆ ಬಂದಿರೋದು ಇವಾಗ ಒಂದೇ ಸಲ ಒಂದು ಪಾಯಿಂಟ್ ಕೂಡ ಸಿಗ್ತಾ ಇರಲಿಲ್ವಾ. ಇದು ಫಿನಾಲೆಗೆ ಹೋಗೋದಲ್ವ, ಇದು ಸಿಗೋದಲ್ವ ಟಿಕೆಟು. ಇದು ಒಂದು ನನಗೆ ಪ್ರಾಬ್ಲಮ್. ಎಷ್ಟೆಲ್ಲ ನಾನು ಅವಮಾನ ಅನುಭವಿಸಿದ್ದೀನಿ, ಎಷ್ಟೆಲ್ಲ ಜನಗಳಿಂದನೂ ಮನೆಯಿಂದನೂ ಎಲ್ಲರಿಂದನೂ ನಾನು ಕೆಟ್ಟವನು ಅನ್ಸ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಏನೂ ಸಿಗ್ತಿಲ್ಲ ಅನ್ನೋ ಒಂದು ಗಿಲ್ಟಿ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು ಕೇವಲ 4 ಟಾಸ್ಕ್ ಉಳಿದಿರೋದು ಅಂತಲೇ ಹೇಳ್ಬೋದು. ಅಲ್ಲಿವರೆಗೂ ಪಾಯಿಂಟ್ಸ್ ಯಾರು ಜಾಸ್ತಿ ಇರುತ್ತೆ ಅವರು ಫೈನಲ್ ಕಾರ್ಡ್ನ ತೊಗೊಂಡು ಹೋಗ್ತಾರಲ್ವ. ಇದೊಂದು ಅಲ್ಲಿನೇ ಇಲ್ಲಿ ಒಂಥರ ಫುಲ್ ಎಮೋಷ್ನಲ್ ಆಗಿರ್ತಾರೆ ಅಂತ ಹೇಳ್ಬೋದು. ಎಮೋಷ್ನಲ್ ಆಗಿ ಅಳ್ತಾ ಇರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ತುಕಾಲಿ ಸತೀಶ್ ಅವರು ಬೆಡ್ರೂಮಲ್ಲಿ ಮಲ್ಕೊಂಡಿರ್ತಾರಲ್ಲ, ಅವ್ರು ಹೇಳ್ತಾರೆ ಏನೋ ನಾನು ಅಳ್ತಾ ಇದೆಯಾ ಅಂತಂದಾಗ, ಇಲ್ಲಪ್ಪ ಸಖತ್ ಬೇಜಾರಾಗ್ತಾಯಿತ್ತು ನನಗೆ, ಒಂದೇ ಒಂದು ಪಾಯಿಂಟ್ಸ್ ಬರಲಿಲ್ಲಲ್ಲ ನನ್ನ ಮುಖಕ್ಕೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನಾನು. ಇವಾಗ ನೋಡಿದ್ರೆ ಒಂದೇ ಒಂದು ಪಾಯಿಂಟ್ಸ್ ಇಲ್ಲ, ಉಳಿದಿರೋದು 4 ಟಾಸ್ಕ್, ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ. ನೀವಂತೂ ಯಾರೂ ನಮಗೆ ಗೇಮ್ ಆಡೋಕ್ಕೆ ಕಳಿಸಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಹೋಗಿರೋನ ತಂದು ಕುಣಿಸಿದ್ರಲ್ಲ, ಏನು ಹೇಳಬೇಕು ಕತೆ ಅಂತ ಇದ್ದಾರೆ. ಅಯ್ಯೋ ಬಿಡೋಣ ಆಯಿತು, ಏನು ಮಾಡೋಕ್ಕಾಗಲ್ಲ. ಇವಾಗ ಮಲ್ಕೊಳ್ಳೋಣ, ಯಾಕೆ ತಲೆ ಕೆಡ್ಸ್ಕೊತೀಯ, ನೀನು ಇದ್ದೇ ಇರ್ತೀಯ ಟಾಪ್ 2 ನಂಗೆ ಪಕ್ಕ ಗೊತ್ತಿದೆ, ಸುಮ್ಮನೆ ಮಲ್ಕೋತಾನೋ. ಅಯ್ಯೋ ಸುಮ್ಮನೆ ಯಾರಪ್ಪ, ಹೆವಿ ಹೆಂಗೆ ಆಗ್ತಾಯಿತ್ತು ಅಂದರೆ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ನನಗಂತೂ ಸಖತ್ ಬೇಜಾರಾಗಿದೆ. ನನಗೆ ಅಷ್ಟು ಕೆಟ್ಟವನು ಅನಿಸ್ಕೊಂಡು ಒಂದು ಫಿನಾಲೆ ಒಂದು ಪಾಯಿಂಟ್ಸ್ ಬಂದಿಲ್ಲಲ್ಲ ಅಂತ ಬೇಜಾರು.